ನಮಸ್ತೆ ವೀಕ್ಷಕರೇ, ಇವತ್ತು ನಾನು ನಿಮಗೆ ಈ ವಿಡಿಯೋನಲ್ಲಿ ಅಕ್ಕಿ ನೆನೆಸಿಟ್ಟಂಥ ನೀರಿನಲ್ಲಿ ಮೆಂತ್ಯಕಾಳನ್ನು ಉಪಯೋಗಿಸ್ಕೊಂಡು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲು ಅಕ್ಕಿನ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳೆದು ಆ ನೀರನ್ನೆಲ್ಲ ಬಸಿದು ಒಂದು ಲೋಟದಷ್ಟು ನೀರು ಹಾಕಿ ನೆನೆಸಿಟ್ಕೊತಾ ಇದ್ದೀನಿ. ಅಕ್ಕಿ ತೊಳೆದಿಟ್ಟಂಥ ನೀರು ಮತ್ತು ಮೆಂತ್ಯಕಾಳು ಎರಡೂ ಕೂಡ ದೇಹಕ್ಕೆ ತುಂಬ ತಂಪು. ಇದಕ್ಕೆ ಮೊದಲೊಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. 1-2 ಸ್ಪೂನ್ ಕಾಯಿ ತುರಿಗೆ, ಸ್ವಲ್ಪ ಈರುಳ್ಳಿ, ಕರಿಬೇವು ಮತ್ತು 2 ಸ್ಪೂನ್ ಹುರ್ಗಡ್ಲೆ ಹಾಕಿ ಅದನ್ನು ರುಬ್ಬಿಟ್ಕೊತಾ ಇದ್ದೀನಿ. ಸಾಮಾನ್ಯ ಇದು ಮನೆಯಲ್ಲೆಲ್ಲರೂ ಸಾಂಬಾರಿಗೆ ಬಳಸುವಂತ ಇದ್ದೇನೆ. ಮೊದಲು ಒಂದು ಪಾನ್ಗೆ ಎಣ್ಣೆ ಹಾಕಿ ಸಾಸಿವೆ ಕಾಳು, ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೋಬೇಕು. ಬೆಳ್ಳುಳ್ಳಿ ಸ್ವಲ್ಪ ಬೆಂದ ನಂತರ ಅದಕ್ಕೆ ಮೆಂತ್ಯಕಾಳನ್ನು ಹಾಕಿ ಅದು ಸ್ವಲ್ಪ ಬೇಯಬೇಕಷ್ಟೇ, ಸೀದು ಹೋಗಬಾರ್ದು. ಮೆಂತ್ಯಕಾಳೇನಾದ್ರು ಸೀದು ಹೋದರೆ ಸಾಂಬಾರಿನ ರುಚಿನೇ ಬದಲಾಗಿ ಹೋಗುತ್ತೆ. ಒಂದು ಅರ್ಧ ಸ್ಪೂನ್ ಮೆಂತ್ಯಕಾಳು ಸಾಕಾಗುತ್ತೆ. ಜಾಸ್ತಿ ಹಾಕಿದ್ರೆ ಸ್ವಲ್ಪ ಕಹಿ ಬರುತ್ತೆ, ಅದರಿಂದ ಜಾಸ್ತಿ ಬಳಸಬೇಡಿ. ಅರ್ಧ ಸ್ಪೂನ್ ಅಷ್ಟೇ ಬಳಸಿ. ಮೆಂತ್ಯಕಾಳು ಬೆಂದ ನಂತರ ಅದಕ್ಕೆ ಈರುಳ್ಳಿ ಹಾಕಿ ಹೊಂಬಣ್ಣ ಬರೋವರೆಗೂ ಒಗ್ಗರಣೆನ ಬೇಯಿಸ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ಹುಣಸೆ ರಸ ಸೇರಿಸ್ಕೊತಾ ಇದ್ದೀನಿ. ನೀವು ಯಾವ ಪ್ರಮಾಣದಲ್ಲಿ ಸಾಂಬಾರನ್ನ ಮಾಡ್ತೀರ ಆ ಪ್ರಮಾಣಕ್ಕೆ ತಕ್ಕಂತೆ ಹುಣಸೆ ರಸ ತಗೋಬೇಕು. ಹುಣಸೆ ರಸ 2-3 ನಿಮಿಷ ಕುದಿಬೇಕು. ಕುದ್ದ ನಂತರ ಇದಕ್ಕೆ ಸಾಂಬಾರು ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ಸಾಂಬಾರು ಪೌಡ್ರನ್ನ ಸೇರಿಸಿದ ನಂತರ ಇದು ಕೂಡ 5 ನಿಮಿಷ ಕುದಿಬೇಕು. ಆ ನಂತರನೇ ನೀರು ಸೇರಿಸ್ತಾ ಇದ್ದೀನಿ. ಅನ್ನ ಮಾಡೋದಕ್ಕೂ ಮೊದಲು ಎಲ್ಲರೂ ಅಕ್ಕಿ ನೆನೆಸಿಟ್ಟೇ ಇಡ್ತೀವಿ. ಅಕ್ಕಿ ನೆನೆಸಿದ ನೀರಿನಲ್ಲಿ ಒಂದು ಕಡೆ ಸಾಂಬಾರು, ಒಂದು ಕಡೆ ಅನ್ನ, ಎರಡೂ ಒಟ್ಟಿಗೆ ರೆಡಿ ಆಯಿತು. ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಪೇಸ್ಟ್ನ ಸೇರಿಸಿ ಉಪ್ಪು ಹಾಕಿದ್ರೆ ಸಾಂಬಾರು ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಐದು ನಿಮಿಷ ಕುದ್ರೆ ಊಟಕ್ಕೆ ಸಾಂಬಾರು ರೆಡಿ.